ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಇವತ್ತು ನಾನು ನಿಮಗೆ ಡಬಲ್ ಚೈನ್ ಸ್ಟಿಚ್ ಹೇಳ್ಕೊಡ್ತಾ ಇದ್ದೀನಿ. ಇದುವರೆಗೆ ನಿಮಗೆ ಸಿಂಗಲ್ ಚೈನ್ ಸ್ಟಿಚ್ಚಲ್ಲಿ ಯಾವ್ಯಾವ ಥರ ಪ್ಯಾಟರ್ನಲ್ಲಿ ಹಾಕಬೇಕು, ಯಾವ ಡೈರೆಕ್ಷನ್ನಿಗೆ ಹೇಗೆ ತಿರುಗಿಸ್ಬೇಕು ಅಂತೆಲ್ಲ ಹೇಳ್ಕೊಟ್ಟೆ ಅಲ್ವಾ. ಅದನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಇವತ್ತಿಂದ ನಿಮಗೆ ಸ್ಟಿಚ್ಗಳು ಸ್ಟಾರ್ಟ್ ಆಗುತ್ತೆ. ಚೈನ್ ಸ್ಟಿಚ್ ಆದ ನಂತರ ಈಗ ಡಬಲ್ ಚೈನ್ ಸ್ಟಿಚ್ಚು ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಥರ ನಾನು ಸಿಂಗಲ್ ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಝರಿ ಥ್ರೆಡ್ಡಲ್ಲೇ ಹಾಕಿದ್ದೀನಿ ನೋಡಿ ಸಿಂಗಲ್ಲು. ಈಗ ಏನು ಮಾಡಬೇಕಂದ್ರೆ, ಈಗ ನಾನು ಚೈನ್ ಸ್ಟಿಚ್ ಸ್ಟಾರ್ಟ್ ಮಾಡಿದ್ನಲ್ಲ ಅದ್ರ ಮೇಲೆ ಚೈನ್ ಎಳ್ಕೊಂಡು ಫಸ್ಟ್ ಹಾಕಿರೋ ಚೈನ್ ಮಧ್ಯದಲ್ಲಿ ಚೈನ್ ತಗೊಬೇಕು. ಕಾಣಿಸ್ತಾ ಇದೆ ಅಲ್ವಾ? ಚೈನ್ ಹಾಕಿದ್ದೀನಲ್ಲ ಅದ್ರ ಮಧ್ಯದಲ್ಲಿ ಚೈನ್ ತಗೊಂಡು ಚೈನ್ ಹಾಕ್ತಾ ಬರಬೇಕು. ಈಗ ಆಲ್ರೆಡಿ ಹಾಕಿರೋ ಚೈನ್ನ ಮಧ್ಯದಲ್ಲಿ ಚೈನ್ ತಗೊಂಡು ಚೈನ್ ಹಾಕ್ತಾ ಬರಬೇಕು ಅದರ ಮೇಲಿಂದನೇ. ಕಾಣಿಸ್ತಾ ಇದೆ ಅಲ್ವಾ? ಈಗ ನಾನು ಚೈನ್ ಹಾಕ್ಕೊಂಡಿದ್ದೀನಿ, ಅದು ನಿಮಗೆ ಗೊತ್ತೇ ಇದೆ ಅಲ್ವಾ ಚೈನ್ ಹಾಕೋದು ಹೇಗೆ ಅಂತ. ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಲ್ವ, ಅದೇ ಥರ ಚೈನ್ ಹಾಕ್ಕೊಳ್ಳಿ. ತುಂಬ ಚಿಕ್ಕದು ಹಾಕಬೇಡಿ, ತುಂಬ ದೊಡ್ಡದು ಹಾಕಬೇಡಿ. ಆ ಚೈನ್ ಮಧ್ಯದಲ್ಲಿ ಚೈನ್ ತಗೊಳ್ಳೋಕ್ಕೆ ಜಾಗ ಇರಬೇಕು. ಆ ಥರ ನಾ ಫೈನಲ್ ಲುಕ್ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಈಗ ಆ ಥರ ಹಾಕ್ಕೊಳ್ತಾ ಹೋಗಿ ಝೂಮ್ ಮಾಡ್ಕೊಂಡು ನೋಡಿ. ಈ ಥರ ಚೈನನ್ನು ಮೇಲ್ಗಡೆಯಿಂದ ಹಾಕ್ತಾ ಬರಬೇಕು. ಯಾವ ಥರ ಹಾಕ್ತಾ ಇದ್ದೀನಿ ಅಂತ ಕಾಣಿಸ್ತಾ ಇದೆ ಅಲ್ವಾ? ಆಲ್ರೆಡಿ ಮೊದಲೇ ಒಂದು ಚೈನ್ ಹಾಕಿದ್ದೀನಲ್ವ, ಆ ಚೈನ್ನ ಮಧ್ಯದಲ್ಲಿ ಈ ಚೈನ್ನ ತಗೊಬೇಕು. ಆ ಮಧ್ಯದಲ್ಲಿ ಸೂಜಿ ಚುಚ್ಚಿಬಿಟ್ಟು ಚೈನ್ನ ತಗೊಂಡು ಎಳ್ಕೊಂಡು ಹಾಕ್ಕೊಳ್ತಾ ಬನ್ನಿ ಆಯಿತಾ. ನೋಡಿ, ಈ ಥರ ಚೈನ್ ಹಾಕ್ಕೊಳ್ತಾ ಬರಬೇಕು. ಹೀಗೆಲ್ಲ ಚೈನು ಹಾಕಿ ಈಗ ಇವತ್ತು ಡಬಲ್ ಚೈನ್ ಸ್ಟಿಚ್ಚು ಸ್ಟಾರ್ಟ್ ಆಯಿತು. ನಾಳೆ ಮತ್ತೊಂದು ಥರ ಜಿಗ್ಜ್ಯಾಗ್ ಸ್ಟಿಚ್ಚು, ಹಾಗೆ ಒನ್ ಬೈ ಒನ್ನು ಹೇಳ್ಕೊಡ್ತಾ ಬರ್ತೀನಿ. ಒಂದು ನೋಟ್ಬುಕ್ ಮಾಡ್ಕೊಳ್ಳಿ. ನೋಟ್ಬುಕ್ಕಲ್ಲಿ ಸ್ಟಿಚ್ಚಸ್ಸು ಮತ್ತು ಅದ್ರ ಪ್ಯಾಟ್ರನ್ ಡೈಗ್ರಾಮ್ ಎಲ್ಲ ಬರ್ಕೊಳ್ತಾ ಬನ್ನಿ. ನಿಮಗೆ ಇರುತ್ತೆ ಅಲ್ವ ಯಾವಾಗಲೂ ಲೈಫ್ ಟೈಮು. ಹಾಗೆ ಎಲ್ಲ ಪ್ಯಾಟರ್ನೆಲ್ಲ ಬರ್ಕೊಳ್ತಾ ಸ್ಟಿಚಸ್ಸದು ಹೆಸರು ಕೂಡ ಬರ್ಕೊಂಡು ಮಾಡ್ಕೊಳ್ತಾ ಬನ್ನಿ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸುಮ್ಮನೆ ವೀಡಿಯೋ ನೋಡಿಬಿಟ್ಟು ಸೈಡಿಗೆ ಇಟ್ಬಿಟ್ರೆ ಪ್ರಯೋಜನ ಇಲ್ಲ. ಅಥವಾ ವೀಡಿಯೋ ನೋಡ್ಕೊಳ್ಳುವಾಗ ನೀವು ಸ್ಟಿಚ್ ಮಾಡಿ ಸುಮ್ಮನೆ ಇದ್ದರೂ ಪ್ರಯೋಜನ ಇಲ್ಲ. ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನೀಟಾಗಿ ಎಲ್ಲ ಬರುತ್ತೆ. ಕೈ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಫಾಸ್ಟ್ ಆರಿ ವರ್ಕ್ ಮಾಡ್ಬೋದು. ಎಲ್ಲ ಕ್ಲಾಸನ್ನು ನೀಟಾಗಿ ಹೇಳ್ಕೊಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಎಲ್ಲ ಕ್ಲಾಸು ಕೊಡ್ತೀನಿ ನಾನು. ಪ್ರತಿಯೊಂದು ಸ್ಟಿಚಸ್ಸನ್ನು ಹೇಳ್ಕೊಡ್ತೀನಿ, ಯಾವುದನ್ನು ಮಿಸ್ ಮಾಡಲ್ಲ. ಒನ್ ಬೈ ಒನ್ ಕಲಿತಾ ಬನ್ನಿ. ಫಸ್ಟ್ ಎಲ್ಲ ಥ್ರೆಡ್ ವರ್ಕ್ ಹೇಳ್ಕೊಡ್ತೀನಿ, ಆಮೇಲೆ ಬೀಡ್ಸ್ ವರ್ಕ್ ಹೇಳ್ಕೊಡ್ತೀನಿ ಆಯಿತಾ. ಬೀಡ್ಸ್ ವರ್ಕೆಲ್ಲ ಈಸಿ ಇದೆ, ಏನು ತುಂಬ ಕಷ್ಟ ಇಲ್ಲ. ಥ್ರೆಡ್ ವರ್ಕೆಲ್ಲ ಸ್ವಲ್ಪ ಕಷ್ಟ. ಅದಕ್ಕೆ ಕಷ್ಟ ಇರೋದನ್ನು ಯಾವಾಗಲೂ ಫಸ್ಟ್ ಕಲಿಬೇಕು. ಈಸಿ ಇರೋದನ್ನು ಆಮೇಲೆ ಕಲ್ತ್ರಾಯ್ತು. ನೋಡಿ, ಹಾಕಿ ಮುಗಿಸ್ದೆ. ಇದು ಜರಿ ಥ್ರೆಡ್ಡಲ್ಲಿ ಹಾಕಿದೆ. ಈಗ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕ್ತಾಯಿದ್ದೀನಿ. ಸಿಲ್ಕ್ ಥ್ರೆಡ್ಡಲ್ಲಿ ಕೂಡ ಫಸ್ಟ್ ಒಂದು ಚೈನ್ ಸ್ಟಿಚ್ ಒಂದು ಲೈನ್ ಹಾಕ್ಕೊಂಡು ಹೋಗಿ, ಈ ಥರ ಹಾಕ್ಕೊಂಡೋಗಿ, ಆಮೇಲೆ ಸೇಮ್ ಮೆಥಡೆಲ್ಲ ಸೇಮೇ. ಜಸ್ಟ್ ಜರಿ ಥ್ರೆಡ್ಡು ಸಿಂಗಲ್ ಥ್ರೆಡ್ ಅಲ್ವಾ, ಇದು ಸಿಲ್ಕ್ ಡಬಲ್ ಥ್ರೆಡ್ಡಲ್ಲಿ ಹಾಕಬೇಕಾಗತ್ತೆ. ಇದಕ್ಕೆ ಎರಡನ್ನೂ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಿಮಗೆ ಆ ಥ್ರೆಡ್ ವರ್ಕು ಕೂಡ ಇರುತ್ತೆ ಡಿಸೈನ್ಸಲ್ಲಿ, ಈ ಸಿಲ್ಕ್ ಥ್ರೆಡ್ ವರ್ಕು ಕೂಡ ಇರುತ್ತೆ. ಎರಡು ಥ್ರೆಡ್ಡು ಕೂಡ ಮುಖ್ಯ ಪಾತ್ರ ವಹಿಸುತ್ತೆ ನೀವು ಮುಂದೆ ಹಾಕೋ ಡಿಸೈನ್ಸಲ್ಲೆಲ್ಲ, ಬ್ಲೌಸ್ ಡಿಸೈನ್ಸಿಗೆ. ಅದಕ್ಕೆ ಎರಡು ಥ್ರೆಡ್ಡಲ್ಲಿ ನೀವು ಒಂದೇ ಪ್ಯಾಟರ್ನ ಎರಡು ಥ್ರೆಡ್ಡಲ್ಲಿ ಕಲಿತಾ ಬಂದರೆ ನಿಮಗೆ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ. ಆವಾಗ ಈಸಿಯಾಗಿ ನೆಕ್ ಡಿಸೈನ್ಸ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ನಾನು ಸ್ಟಿಚ್ ಸ್ಟಾರ್ಟ್ ಆದ್ರ ಮೇಲೆ ಮೋಟಿಫೈ ಡಿಸೈನ್ ಕೂಡ ಒಂದೊಂದು ಹೇಳ್ಕೊಡ್ತಾ ಬರ್ತೀನಿ ಅದೇ ಸೇಮ್ ಸ್ಟಿಚ್ಚಲ್ಲಿ. ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಆ ಸ್ಟಿಚ್ಚಿಂದ ಯಾವ್ಯಾವ ಡಿಸೈನ್ ಹೇಗೆ ಮಾಡ್ಬೋದು ಅಂತ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಆವಾಗ ನಿಮಗೆ ಈಸಿ ಆಗುತ್ತೆ ನೆಕ್ ಡಿಸೈನ್ಸ್ ಎಲ್ಲ. ಓಕೆ, ನೋಡಿ ಈ ಥರ ಸಿಂಗಲ್ ಚೈನ್ ಸ್ಟಿಚ್ಚು ಒಂದು ರೌಂಡ್ ಹಾಕ್ಕೊಳ್ಳಿ. ಈ ಥರ ಸಿಂಗಲ್ ಚೈನ್ ಸ್ಟಿಚ್ಚು ಒಂದು ರೌಂಡ್ ಹಾಕ್ಕೊಂಡು, ನಿಮಗೆ ಎಣ್ಣಾಟ್ ಹೇಳ್ಕೊಟ್ಟಿದ್ದೀನಲ್ವಾ, ಒಂದು ವಿಡಿಯೋ ಮಾಡಿದ್ದೀನಿ ಎಣ್ಣಾಟ್ ಬಗ್ಗೆ ಹೇಗೆ ಹಾಕೋದು ಅಂತ 2-3 ಟೈಪಲ್ಲಿ. ಅದು ಪ್ರಾಕ್ಟೀಸ್ ಮಾಡಿ. ಗೊತ್ತಾಗಿಲ್ಲ ಅಂದರೆ ಅದು ವಿಡಿಯೋದಲ್ಲಿ ನೋಡ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ.
ನೋಡಿ ಆವಾಗ ತಗೊಂಡ್ನಲ್ಲ ಹಾಗೆ ಫಸ್ಟ್ ಚೈನ್ಗಿಂತ ಸ್ವಲ್ಪ ಮೇಲ್ಗಡೆ ತಗೋಬೇಕು ದಾರನ. ಹಾಗೆ ತಗೊಂಡು ಫಸ್ಟ್ ಚೈನ್ ಸ್ಟಿಚ್ಚಿಗೆ ಮಧ್ಯದಲ್ಲಿ ಹಾಕ್ಕೊಂಡು ಹೋಗಿರೋ ಚೈನ್ ಸ್ಟಿಚ್ಗಳಿದೆಯಲ್ಲ ಅದರ ಮಧ್ಯದಿಂದ ಚೈನ್ ಸ್ಟಿಚ್ಚು ಹಾಕ್ಕೊಳ್ತಾ ಬನ್ನಿ. ಅದು ಡಬಲ್ ಕಲರ್ ಹಾಕ್ತಾಯಿದ್ದೀನಿ. ಫಸ್ಟು ರೆಡ್ ಹಾಕಿದೆ, ಮೆರೂನ್ ಹಾಕಿದೆ, ಈಗ ಅದ್ರ ಮೇಲ್ಗಡೆ ಗೋಲ್ಡ್ ಕಲರ್ ಹಾಕ್ತಾ ಬರ್ತಾಯಿದ್ದೀನಿ. ಫೈನಲ್ ಲುಕ್ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ. ಈಗ ನೀವು ಜರಿ ಥ್ರೆಡ್ಡಲ್ಲೇ ಹಾಕಿದ್ರಿ ಅಲ್ವಾ ಸೇಮ್ ಚೈನ್ ಸ್ಟಿಚ್ಚನ್ನು, ಡಬಲ್ ಚೈನ್ ಸ್ಟಿಚ್ಚನ್ನು, ಅದೇ ಥರ ಸಿಲ್ಕ್ ಥ್ರೆಡ್ಡಲ್ಲೂ ಹಾಕ್ತಾ ಬಂದರೆ ಆಯಿತು. ಅದೇ ಇರೋ ಚೈನ್ ಮಧ್ಯದಲ್ಲಿ ಇನ್ನೊಂದು ಚೈನ್ ಹಾಕಿ ತಗೊಂಡ್ರೆ ಸಾಕಾಗುತ್ತೆ. ನೋಡಿ ಹಾಕ್ತಾಯಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ? ಸೇಮ್ ಅದೇ ಪ್ರೊಸೀಜರು. ಹಾಗೆಯೇ ಎರಡೂ ಹಾಕ್ಕೊಳ್ತಾ ಬನ್ನಿ. ಇದ್ರದ್ದೇ ಒಂದು ಮೋಟಿಫೈ ತೋರಿಸ್ಕೊಡ್ತೀನಿ ನಾನು. ನೋಡಿ ಇದೇ ಥರ ಚೈನ್ ಸ್ಟಿಚ್ ಹಾಕ್ತಾ ಬನ್ನಿ. ನೋಡಿ ಹಾಕಿ ಮುಗಿಸ್ದೆ ಹೇಗೆ ಕಾಣಿಸ್ತಾ ಇದೆ ನೋಡಿ. ಎಷ್ಟು ದಪ್ಪಾಗಿ ಚೈನ್ ಸ್ಟಿಚ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ? ಒಂದ್ರ ಮೇಲೆ ಒಂದು ಚೈನ್ ಸ್ಟಿಚ್ ಹಾಕಿರೋ ಡಬಲ್ ಚೈನು ನೋಡಿ ಎಷ್ಟು ದಪ್ಪ ಕಾಣ್ತಾ ಇದೆ. ಈ ಚೈನ್ ಸ್ಟಿಚ್ಚನ್ನು ಬ್ಲೌಸು ಬಾರ್ಡ್ರ್ ಲೈನೆಲ್ಲ ಇದೆಯಲ್ಲ ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಕೆಲವೊಂದು ಡಿಸೈನಿಗೂ ಯೂಸ್ ಮಾಡ್ತಾರೆ, ಬಾರ್ಡ್ರ್ ಲೈನಿಗೂ ಯೂಸ್ ಮಾಡ್ತಾರೆ. ಡಿಸೈನ್ ಬಾರ್ಡ್ರ್ ಇದೆಯಲ್ಲ, ಈಗ ಒಂದು ಫ್ಲವರ್ ಡಿಸೈನು, ಲೀಫ್ ಡಿಸೈನು, ಅಥವಾ ಬ್ಲೌಸು ಕೆಳಗಡೆ ಚೈನ್ ಸ್ಟಿಚ್ಚೆಲ್ಲ ಹಾಕ್ತಾರೆ ನೋಡಿ, ಅದಕ್ಕೆಲ್ಲ ಆ ಥರ ಡಬಲ್ ಚೈನ್ ಸ್ಟಿಚ್ಚು, ಜಿಗ್ಜ್ಯಾಗ್ ಚೈನ್ ಸ್ಟಿಚ್ಚು ಅದೆಲ್ಲ ಹಾಕ್ತಾ ಬರ್ತಾರೆ. ನೋಡಿ ನಾನೊಂದು ಮೋಟಿಫೈಗೆ ಬರ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಹಾಕಿ ತೋರಿಸ್ತೀನಿ ನಾನು ಹೇಗೆ ಹಾಕೋದು ಅಂತ ಹೇಳಿ. ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ, ಹೇಗೆ ಕಾಣಿಸುತ್ತೆ ಹಾಕಿದರೆ ಅಂತ ನಿಮ್ಗೆ ಗೊತ್ತಾಗಬೇಕಲ್ವಾ? ಅದಕ್ಕೆ ನೋಡ್ಕೊಳ್ಳಿ. ಹೀಗೆ ಇದೇ ಥರ ಚೈನ್ ಸ್ಟಿಚ್ಚನ್ನು ಹಾಕಬೇಕು, ಡಬಲ್ ಚೈನ. ನೋಡಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ. ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಕ್ಲಿಯರ್ ಮಾಡ್ತೀನಿ. ಸಪೋರ್ಟ್ ಮಾಡಿ, ಓಕೆನಾ? ನೋಡಿ ಒಂದು ಮೋಟಿಫೈ ಬರ್ಕೊಂಡಿದ್ದೀನಿ ಡಿಸೈನ್. 2 ಕಲರ್ ಥ್ರೆಡ್ ತೊಗೊಳ್ತೀನಿ. ಫಸ್ಟ್ ಒಂದು ಕಲರ್ ಇದು ರೆಡ್ ಕಲರು. ಇದರಿಂದ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು ನೀವು. ಎಲ್ಲೂ ಚೈನ್ ಸ್ಟಿಚ್ಚು ಹಾಕಿ ಇದುವರೆಗೂ ಕಲ್ತಿದ್ದೀರಲ್ಲ ಹಾಗೆ ಸೇಮು. ತುಂಬ ಚಿಕ್ಕದು ಹಾಕಬೇಡಿ, ತುಂಬ ದೊಡ್ಡದು ಹಾಕಬೇಡಿ. ಇದೇ ಥರ ಒಂದು ಮೀಡಿಯಮಲ್ಲಿ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ಇದೇ ಥರ ಮನೆಯಲ್ಲಿ ನಿಮಗೆ ಯಾವುದಾದ್ರೂ ಡಿಸೈನ್ಸು, ಫ್ಲವರು ಅಥವಾ ಏನೋ ಒಂದು ಡಿಸೈನ್ ಇಷ್ಟ ಆದರೆ ಅದನ್ನು ಡ್ರಾ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ, ಪರವಾಗಿಲ್ಲ, ಬೇಗ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಹೀಗೆ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಹಾಕಿ ಮುಗಿಸ್ದೆ. ಈಗ ಸಿಂಗಲ್ ಚೈನ್ ಸ್ಟಿಚ್ಚೆಲ್ಲ ಹಾಕಿ ಮುಗಿಸಿದ್ದೀನಿ. ಈಗ ಅದ್ರ ಮೇಲೆ ಡಬಲ್ ಚೈನ್ ಸ್ಟಿಚ್ಚು. ಇದು ಗ್ರೀನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ನೋಡಿ, ಗ್ರೀನ್ ಕಲರು. ಅದೇ ಥರ ನೀವು ಚೈನ್ ಹಾಕಿದ್ದೀರಲ್ಲ ಆ ಚೈನ್ನ ಮಧ್ಯದಲ್ಲಿ ಚೈನ್ ಹಾಕ್ಕೊಳ್ತಾ ಬರಬೇಕು. ಮೊದಲು ಹಾಕಿರೋ ಚೈನ್ ಮಧ್ಯದಿಂದ ದಾರನ ಹಾಕ್ಕೊಂಡು ಚೈನ್ ಸ್ಟಿಚ್ ಹಾಕ್ತಾ ಬರಬೇಕು. ನೋಡಿ ನಿಧಾನ ಹಾಕಿ, ಇದು ಸಿಲ್ಕ್ ಥ್ರೆಡ್ ಅಲ್ವಾ, ಒಂಚೂರು ಬೇರೆ ಥ್ರೆಡ್ಡು ಈ ನೀಡಲಿಗೇನಾದರೂ ಸಿಕ್ಕಾಕ್ಕೊಂಡ್ರೆ ಸಾಕು, ಎಲ್ಲ ಹಿಂಜ್ ಬಂದುಬಿಡುತ್ತೆ, ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಹಾಕ್ಕೊಳ್ತಾ ಬನ್ನಿ. ನಿಧಾನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಹಾಕೋದು ಅಂತ. ನೋಡಿ ಡಿಸೈನಿಗೆ ತಕ್ಕಂಗೆ ಕೈನ ನಾವೇ ಟರ್ನ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ನಾವು ಫ್ರೇಮನ್ನು ತಿರುಗಿಸ್ಕೊಂಡ್ರೆ ಅದೇ ಹ್ಯಾಬಿಟ್ ಆಗಿಬಿಡುತ್ತೆ. ಈಗ ದೊಡ್ಡ ದೊಡ್ಡ ಡಿಸೈನ್ ಎಲ್ಲ ಸ್ಟಾರ್ಟ್ ಮಾಡುವಾಗ ಏನಂದರೆ ದೊಡ್ಡ ದೊಡ್ಡ ಕಾಟಲ್ಲೆಲ್ಲ ಹಾಕ್ತೀವಲ್ವ, ಆರಿ ಕಾಟಲ್ಲಿ, ಆವಾಗ ಆ ಕಾಟನ್ ಏನು ತಿರ್ಸೋಕ್ಕಾಗತ್ತಾ ನಮಗೆ? ನಾವೇ ಹೇಗೆ ಬೇಕು ಹಾಗೆ ಕೈ ತಿರುಗಿಸ್ಬೇಕು. ಅದಕ್ಕೆ ಏನು ಮಾಡಬೇಕಂದ್ರೆ ಸ್ಟಾರ್ಟಿಂಗ್ ಕಲಿಯುವಾಗಲೇ ನಾವೇ ಕೈನ ತಿರುಗಿಸೋದನ್ನು ಹ್ಯಾಬಿಟ್ ಮಾಡ್ಕೋಬೇಕು. ಫ್ರೇಮನ್ನು ತಿರುಗಿಸಿ ಡಿಸೈನ್ ಹಾಕೋದನ್ನ ಅಭ್ಯಾಸ ಮಾಡ್ಕೊಂಬಿಟ್ರೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ ನಮಗೆ. ಆಮೇಲೆ ಆರ್ಡ್ರಸ್ ಎಲ್ಲ ಜಾಸ್ತಿ ಇದ್ದರೆ ದೊಡ್ಡ ದೊಡ್ಡ ಕಾಟಲ್ಲಿ ಹಾಕಬೇಕಲ್ವ, ದೊಡ್ಡ ದೊಡ್ಡ ಕಾಟಲ್ಲೇ ಹಾಕಬೇಕಾಗತ್ತೆ, ಒಂದೇ ಸತಿ ಹಾಕಬೇಕಾಗತ್ತೆ. ಈ ಸಣ್ಣ ಸಣ್ಣ ಫ್ರೇಮಲ್ಲೆಲ್ಲ ಹೆವಿ ಡಿಸೈನೆಲ್ಲ ಹಾಕೋಕ್ಕಾಗಲ್ಲ. ಸಿಂಪಲ್ ಡಿಸೈನೆಲ್ಲ ಹಾಕ್ಬೋದು ಚಿಕ್ಕ ಫ್ರೇಮಲ್ಲಿ. ಏನಂದರೆ ಒಂದು ನೆಕ್ ಡಿಸೈನ್ ಹಾಕ್ಬೋದು, ಹ್ಯಾಂಡ್ದು ಫುಲ್ ಡಿಸೈನ್ ಹಾಕ್ಬೋದು, ಮತ್ತು ಬ್ಯಾಕಲ್ಲಿ ಅಲ್ಲಲ್ಲಿ ಬುಟ್ಟಾಸ್ ಇಡ್ಬೋದು ಅಷ್ಟೇ.
ಆದರೆ ಕೆಲವೊಂದು ಬ್ಯಾಕ್ ಫುಲ್ ಡಿಸೈನ್ಸ್ ಎಲ್ಲ ಇರುತ್ತೆ ನೋಡಿ, ಆ ಥರ ಹೆವಿ ಡಿಸೈನ್ಸ್ ಎಲ್ಲ ಹಾಕೋಕ್ಕಾಗಲ್ಲ. ಕಾಟೆಲ್ಲ ಆದರೆ ಚೆನ್ನಾಗಾಗುತ್ತೆ. ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಒಂದು 24x16 ನೋ ಫ್ರೇಮ್ ಇಲ್ಲದೆ ಇರೋ ಆರಿ ಸ್ಟ್ಯಾಂಡ್ ಇದೆ. ಅದು ರಿವ್ಯೂ ಕೊಟ್ಟಿದ್ದೀನಿ ನಾನು, ಹೇಗಾಗುತ್ತೆ ಅಂತ ಹೇಳಿ. ಬಟ್ಟೆ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿದೆ ಅದು ತೊಗೊಳ್ಳಿ ನೀವು, ಆಯಿತಾ. ಅದು ತುಂಬ ಚೆನ್ನಾಗಿದೆ, ಅದೇ ಥರ ತೊಗೊಳ್ಳಿ, ಒಳ್ಳೆ ಚೆನ್ನಾಗಾಗುತ್ತೆ ನಿಮಗೆ. ಓಕೆ ನೋಡಿ, ಈ ಥರ ಎಣ್ಣಾಟ್ ಹಾಕ್ಕೊಳ್ಳಿ. ಹಾಕಿ ಮುಗಿಸ್ದೆ. ಈಗ ಫೈನಲ್ ಲುಕ್ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೋಡಿ, ಈ ಥರ ಡಬಲ್ ಚೈನ್ ಸ್ಟಿಚ್ಚು ಕಾಣಿಸ್ತಾ ಇದೆಯಲ್ವ. ಕೆಳಗಡೆ ರೆಡ್ ಕಲರ್ ಇದೆ, ಮೇಲ್ಗಡೆ ಗ್ರೀನ್ ಕಲರ್ ಇದೆ.